ಎಲೆಕ್ಟ್ರಾನ್ ಸಿಟಿಯ ಪಿಇಎಸ್ ವೈದ್ಯಕೀಯ ಆಸ್ಪತ್ರೆಗೆ ಹೆರಿಗೆಯ ಚೆಕಪ್ಗೆ ಆಸ್ಪತ್ರೆಗೆ ತೆರಳಿದ್ದ ಮಹಿಳೆಯೊಬ್ಬಳ ಮೇಲೆ ಹಲ್ಲೆ ಹಾಗೂ ಬಲವಂತವಾಗಿ ಹೆರಿಗೆ ಮಾಡಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲದೆ ಕಳೆದ ಸುಮಾರು 2 ತಿಂಗಳಿಂದ ಮಗುವನ್ನು ತಾಯಿಗೆ ನೀಡಲಾಗಿಲ್ಲ ಎನ್ನುವ ಸಂಗತಿಯು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಮಹಿಳಾ ಹೋರಾಟಗಾರರಾದ ಬೊಮ್ಮಸಂದ್ರ ರೇಣುಕಾ ಮತ್ತು ಹೆಬ್ಬಗೋಡಿ ಮಂಜುಳಾ ಅವರ ನೇತೃತ್ವದಲ್ಲಿ ಆಸ್ಪತ್ರೆಯ ಮುಂಭಾಗ ಮೌನ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಘಟನೆಯ ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಮಸ್ಯೆ ಅದೆಲ್ಲ ಬಿಟ್ಬಿಡಿ. ನಿಮ್ಮನ್ನು ನೋಡಿದ್ದೀರಿ ಸರ್, ನಾವು ನೋಡಿದ್ದೀರಿ ಸರ್. ನೀವು ನಾವು ಅಂತ ಕೊಡ್ತೀವಿ, ನೀನು ನಾವು ಅಂತ ಮಾತಾಡ್ತಾರೆ ನಮಗೆ. ಏನ್ ಸರ್ ನಮ್ಮನ್ನು ನೀನು ಹೋಗು ಹೋಗು ಅನ್ನೋದು? ನೀವು ತಗೊಳ್ಳಿ, ನೀವು ಕೊಡ್ಸಿ ಸರ್, ನೀವು ಕೊಡ್ಸಿ ಸರ್, ನೀವು ಕೊಡ್ಸಿ ಸರ್. ಮತ್ತೆ ನೀವು ಹೋಗಿ ಜಾಸ್ತಿ ಮಾತಾಡುವ ಏನ್ ಕರ್ಕೊಳ್ಳಿ ಸರ್, ಬಂದ್ಬಿಟ್ಟು ಕರ್ಕೊಳ್ಳಿ. ನಾನು ತಪ್ಪು ಮಾಡಿದ್ದೀನಲ್ಲ, ಕರ್ಕೊಳ್ಳಿ ಸರ್. ಮಗು ಕೊಡ್ಬೇಕಾ? ಮಗು ಕೊಡ್ಬೇಕಾ ಮೇಡಮ್? ಅಟ್ಲೀಸ್ಟು ಮಾನವೀಯತೆಯಾಗೂ ಅವ್ರು ಮಾತಾಡಲಿಲ್ಲ. ನಮ್ಮ ಮೇಲೇ ಎಲ್ಲರನ್ನೂ ಫುಲ್ಲು ಜಗಳ ಮಾಡೋ ಥರ ಮಾಡಿ ತಳ್ಳಾಟಗಳೆಲ್ಲ ಆಯಿತು ನಿನ್ನೆ ಆಲ್ರೆಡಿ. ಅದಾದಮೇಲೆ ಏನು ಮಾಡಿದ್ರು, ಸರಿ ಮೇಡಮ್ ಏನೋ ಆಗಿದೆ, ಇದನ್ನೆಲ್ಲ ನಾವು ಮಾತಾಡೋಣ, ಬೆಳಗ್ಗೆ ನೀವು 10-10:30 ಬನ್ನಿ, ನಾವು ಮಾತಾಡೋಣ ಅಂತ ಹೇಳಿದ್ರು. ಇವ್ರಿಗೇನು ಅನ್ಯಾಯ ಆಗಿದೆ ಅವ್ರಿಗೆ ನಾವು ನ್ಯಾಯ ಕೊಡ್ಸೋಣ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಬರೋಷ್ಟರಲ್ಲಿ ನಾವು ಇಲ್ಲಿವರೆಗೂ ಬಂದಿದ್ವಿ. ಅದಾದಮೇಲೆ ನಾವು ಒಳಗಡೆ ಮಾತಾಡ್ತಾ ಇದ್ದಂಗೆ ಪರಪ್ಪನಗರ ಪೊಲೀಸ್ ಸ್ಟೇಷನ್ ಅವ್ರು ಬಂದಿದ್ದಾರೆ. ಅದು ಏನಂತ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಕೇಳಿದ್ರು ನಮಗೆ, ನೀವೇನು ಮೇಡಮ್ ಇಲ್ಲಿ ಬಂದಿದ್ದೀರಾ ಅಂತ. ನಾವಂದ್ವಿ ಈ ಥರ ಪ್ರಾಬ್ಲಮ್ ಆಗಿದೆ ಸರ್, ಅದಕ್ಕೆ ಬಂದಿದ್ದೀವಿ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲೇನು ನೀವೆಲ್ಲ ಮಾತಾಡಂಗಲ್ಲ, ಏನೂ ಇಲ್ಲ, ನೀವೇನೇ ಇದ್ರು ಬಂದು ಸ್ಟೇಷನಲ್ಲಿ ಮಾತಾಡಿ ಅಂತ ಹೇಳ್ಬಿಟ್ಟು ಅವರನ್ನು ಪೊಲೀಸವ್ರನ್ನ ನಮ್ಮ ಮೇಲೆ ಮಾತಾಡೋಕೆ ಬಿಟ್ಟಿದ್ದಾರೆ. ಸೊ ಪೊಲೀಸರು ಇಲ್ಲಿ ಹ್ಯಾಕ್ ಬಂದಿದ್ದಾರೆ, ಏನಕ್ಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮನ್ನಂತೂ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಇಲ್ಲಿ ಆಗಿರೋಂಥ ಅನ್ಯಾಯನ ಬಂದು ಯಾರು ಖಂಡಿಸಿ ಆಯಿತು ನಾವು ನ್ಯಾಯ ಕೊಡಿಸ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಮಾತ್ರ ಇಲ್ಲಿ ಬೇಗ ಕರೆಸ್ಕೊಂಡಿದ್ದಾರೆ. ಸರ್ ನಮ್ಮ ಹತ್ರ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನೀವು ನೋಡಮ್ಮ, ಕಾನೂನು ರೀತಿಯಲ್ಲಿ ಏನಿದೆ ನೀವು ಕಂಪ್ಲೇಂಟ್ ಕೊಡಿ, ಕಾನೂನು ರೀತಿಯಲ್ಲಿ ಏನಿದೆ, ಕಾನೂನು ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಮಗು ಬಂದ್ಬಿಡುತ್ತಾ? ಯಾವ ಸಂಘ ಸಂಸ್ಥೆಗಳು ಯಾರು ಬೇಡ, ನೀವು ಮಾತ್ರ ಬನ್ನಿ, ನೀವು ಗಂಡ ಹೆಂಡತಿ ಇಬ್ಬರು ಮಾತ್ರ ಬನ್ನಿ, ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆಯಿತು ಸರ್, ಅವ್ರು ಗಂಡ ಹೆಂಡತಿ ಇಬ್ಬರೇ ಹೋಗಿ ನ್ಯಾಯ ಕೊಡಿಸಿ, ಆ ಮಗುಗೆ ಹುಡುಗಿಗೆ ಏನಾಗಿದೆ, ಅನ್ಯಾಯ ಆಗಿದೆ, ಆ ಮಗು ಕೊಡಿಸಿ ಅವ್ರಿಗೆ. ಫೋರ್ಸ್ಫುಲಿಯಾಗಿ ಜಾಯಿನ್ ಮಾಡಿಸ್ಕೊಂಡು ನಾವು ಬಟ್ಟೆ ಎಲ್ಲ ನಾಳೆ ತೊಗೊಬರ್ತೀವಿ, ಇವತ್ತು ನಾವು ಜಾಯಿನ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಮಗುಗೇನಾದರೂ ಪ್ರಾಬ್ಲಮ್ ಆದರೆ ಪರವಾಗಿಲ್ವ ಅಂತೇಳಿ ನಮಗೆ ಭಯ ಬೀಳಿಸಿರೋದ್ರಿಂದ ನಾವು ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ನಾವು 18ನೇ ತಾರೀಕಿಗೆ ಮತ್ತೆ ನಮಗೆ ನೈಟ್ ಜೆಲ್ ಹಾಕಿದ್ರು, ಅದು ಪೇಯ್ನ್ ಬರಲಿಲ್ಲ. 19ನೇ ತಾರೀಕಿಗೆ ಮತ್ತೆ ನಮಗೆ 10 ಗಂಟೆ ಬೆಳಿಗ್ಗೆ 10 ಗಂಟೆಯಲ್ಲಿ ನಮಗೆ ಜೆಲ್ ಹಾಕಿದ್ರು, ಆಗಲೂ ಕೂಡ ನಮಗೆ ಪೇಯ್ನ್ ಬರಲಿಲ್ಲ. ಮತ್ತು ರಾತ್ರಿ 12 ಗಂಟೆ ರಾತ್ರಿಗೆ ನಮಗೆ ಜೆಲ್ ಹಾಕಿದ್ರು, ಆವಾಗ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಮತ್ತು 5 ಗಂಟೆಗೆ ನಮಗೆ ಡೆಲಿವರಿ 4:15 5 ಗಂಟೆ ಸಮಯಕ್ಕೆ ನಮಗೆ ಡೆಲಿವರಿ ಮಾಡಿದ್ರು. ಡೆಲಿವರಿ ಮಾಡೋ ಟೈಮಲ್ಲಿ ನನಗೆ ಪ್ರೆಸ್ ಮಾಡಿ ಒಬ್ಬರಲ್ಲ ಇಬ್ಬರಲ್ಲ 3 ಜನ ನನಗೆ ಪ್ರೆಸ್ ಮಾಡಿ ತುಂಬ ಹೊಡೆದು ಬಡ್ದು ಎಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತು ಡೆಲಿವರಿ ಟೈಮಲ್ಲಿ ನಮಗೆ ಪ್ರೆಸ್ ಮಾಡಿರೋದ್ರಿಂದ ನಾನು ಕಿರ್ಚ್ಕೊಳ್ಳೋದು, ನನ್ನ ಕಣ್ಣು ನಾಲಿಗೆಲ್ಲ ಆಚೆ ಬಂದಿದೆ. ಅದಕ್ಕೆ ಎಷ್ಟು 10-15 ಜನ ಇದ್ದಾರೆ ಒಳಗಡೆ, ಅವರೆಲ್ಲ ನನಗೆ ನಗ್ತಾರೆ, ಅಷ್ಟು ಜನನೂ ನಗ್ತಾರೆ, ಆ್ಯಕ್ಟ್ ಮಾಡ್ತೀಯ ಅಂತ ನಗ್ತಾರೆ.
ನನಗೆ ಇಷ್ಟೆಲ್ಲ ತುಂಬ ನನಗೆ ಹಿಂಸೆ ಕೊಟ್ಟು ನನಗೆ ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ ಟೈಮಲ್ಲಿ ಪ್ರೆಸ್ ಮಾಡಿರೋದ್ರಿಂದ ನನ್ನ ಮಗು ಇವಾಗ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಐಸಿನಲ್ಲಿ ಇಟ್ಕೊಂಡಿದ್ದಾರೆ. ಮಗುನ ಕೊಡಿ ಅಂತ ಹೇಳಿದ್ರೆ ಸೈನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಇದು ನಮಗೆ ನ್ಯಾಯ ಬೇಕು ಸರ್. ತುಂಬ ಹಿಂಸೆ ಆಗಿ ನಮಗೆ ಡೆಲಿವರಿ ಮಾಡಿರೋದ್ರಿಂದ ನಮಗೆ ನ್ಯಾಯ ಬೇಕು. ಡಾಕ್ಟರಿಗೆ ಶಿಕ್ಷೆ ಆಗಬೇಕು ಮೇಡಮ್.